Good morning, my dear students. So today I am going to teach ninth standard, fourth unit. So prose section, whatever we do, written by Clifford Martis. So first we know about the author. So the author name is Clifford Martis. Is a Christian by birth. Yes, he was a Christian. He was a socialist by choice and a lawyer by profession. He was a lawyer and also socialist, samajika ಒಬ್ಬ ಹೋರಾಟಗಾರ. He studied in Don Bosco High School, Lonwala. So he studied in Lonwala. It is in Pune, 1969. So he lives in Mumbai. His hometown is Mahima. His hometown is Mahima. It is in also Maharashtra. He works with Every Child Our Child. Every Child Our Child. The organization to bring happiness on every child's face. And also he is an RTI activist. RTI means Right to Information Act. So he was a very love of a child, and he wrote by Every Child Our Child. So let us we know about what is in the lesson. Whatever we do. So this is here is no story. This is an article. So let us know about what is in the lesson. First I will read the first paragraph. Whatever we do, let us try to do it better. Our actions, our words, whatever it is, let us try to do it better. Success, they say, is a journey and not a destination. We can say progress also is a journey and not a destination. Therefore, we need not feel complacent that we are doing fine. We must constantly be on the lookout for better performance. So in this lesson, the Martis says, whatever we do, we can do our actions, our words. So we make it better performance. So ನೋಡ್ರಿ, ನಾವು ಏನೇ ಮಾಡಲಿ ಅದನ್ನು ಹೆಂಗೆ ಮಾಡಬೇಕು ಅಂತಂದ್ರೆ ಬೆಟರಾಗಿ ಮಾಡಬೇಕು, ಅಂದರೆ ಉತ್ತಮವಾಗಿ ಕಾರ್ಯವನ್ನು ಮಾಡಬೇಕು. ಯಾವುದೇ ಒಂದು ಕಾರ್ಯ ಆಗಿರ್ಬೋದು ಅಥವಾ ಯಾವುದೇ ಒಂದು ಮಾತು ಆಗಿರ್ಬೋದು, ನುಡಿದರೆ ಮುತ್ತಿನ ಹಾರದಂತಿರಬೇಕು ಅಂತೇನು ಹೇಳ್ತೀವಿ. ಸೊ ಹಾಗೆ ನಾವು ಯಾವುದೇ ಒಂದು ಕಾರ್ಯ ಮಾಡಲಿ ಮತ್ತು ಯಾವುದೇ ಒಂದು ಮಾತನಾಡಲಿ, ಯಾವುದೇ ಮಾಡಿದ್ರೂ ಕೂಡ ಏನಾಗಿರಬೇಕು ಅಂತಂದರೆ ಅದು ಉತ್ತಮ ರೀತಿಯಲ್ಲಿ ಇರಬೇಕು. ಟ್ರೈ ಟು ಡೂ ಇಟ್ ಬೆಟರ್, ಅದನ್ನು ಉತ್ತಮಪಡಿಸಲು ಪ್ರಯತ್ನಿಸಬೇಕು. ಸಕ್ಸಸ್ ಅನ್ನೋದ್ರ ಬಗ್ಗೆನೂ ಹೇಳ್ತಾರೆ. ದೇ ಸೇ ಸಕ್ಸಸ್ ಈಸ್ ಎ ಜರ್ನಿ, ನಾಟ್ ಅ ಡೆಸ್ಟಿನೇಷನ್. ಡೆಸ್ಟಿನೇಷನ್ ಮೀನ್ಸ್ ಗುರಿ, ಅದು ಗುರಿ ಅಲ್ಲ. ಇಟ್ ಈಸ್ ಅ ಜರ್ನಿ. ಜರ್ನಿ ಮೀನ್ಸ್ ಪ್ರಯಾಣ. ಸಕ್ಸಸ್ ಅನ್ನೋದು ಒಂದು ಕಡೆ ಹೋಗಿ ನಿಲ್ಲೋದಲ್ಲ. ಇಟ್ ಈಸ್ ಅ ಜರ್ನಿ ಅಂಡ್ ನಾಟ್ ಅ ಡೆಸ್ಟಿನೇಷನ್. ಅದು ಡೆಸ್ಟಿನೇಷನ್ ಅಲ್ಲ, ಅಂದರೆ ಅದು ಒಂದು ಗುರಿ ಅಲ್ಲ, ನಿರ್ಧಾರ, ಒಂದು ಸ್ಥಾನ ಅಲ್ಲ ಅಂತ ಹೇಳ್ತಾರೆ. ವಿ ಕ್ಯಾನ್ ಸೇ progress also a journey. Next, progress means pragati. So progress is also journey, it is not a destination. Progress ಅನ್ನೋದು, ಪ್ರಗತಿ ಅನ್ನೋದು ಕೂಡ ಒಂದು ಜರ್ನಿ ಇದೆ. ಸಕ್ಸಸ್ ಅನ್ನೋದು ಕೂಡ ಒಂದು ಜರ್ನಿ ಇದೆ. ಇಟ್ ಈಸ್ ನಾಟ್ ಅ ಡೆಸ್ಟಿನೇಷನ್.
ಡೆಸ್ಟಿನೇಷನ್ ಒಂದು ನಿರ್ಧರಿಸಲ್ಪಟ್ಟ ಒಂದು ಸ್ಥಳ. ದೇರ್ಫೋರ್ ವಿ ನೀಡ್ ನಾಟ್ ಫೀಲ್ ಕಂಪ್ಲೇಸೆಂಟ್ ದಟ್ ವಿ ಆರ್ ಡೂಯಿಂಗ್ ಫೈನ್. ಸೊ ಹೀಗಾಗಿ ನಮಗೆ ಏನಾಗೋದಿಲ್ಲ ಅಂತಂದರೆ ಕಂಪ್ಲೇಸೆಂಟ್ ಮೀನ್ಸ್ ಸ್ಯಾಟಿಸ್ಫೈ, ಸಂತೃಪ್ತಿ ಸಿಗೋದಿಲ್ಲ. ಸೊ ಹೀಗಾಗಿ ಯಾಕೆ ಸಿಗೋದಿಲ್ಲ ಅಂತಂದರೆ ನಾವು ಸಕ್ಸಸ್ ಅನ್ನೋದೇನು ತಿಳಿದ್ಬಿಟ್ಟಿವಿ ಅಂದರೆ ಒಂದು ಸ್ಥಾನಕ್ಕೆ ಹೋಗಿ ನಿಂತು ಬಿಟ್ಟರೆ ಮುಗೀತು ಅಂತ ತಿಳಿದೀವಿ. ಆಗಲ್ಲ ಅಂತ ಹೇಳ್ತಾರೆ. ಸೊ ಇಟ್ ಈಸ್ ಅಕಾರ್ಡಿಂಗ್ ಟು ದ ಆಥರ್, ವಿ ಮಸ್ಟ್ ಕಾನ್ಸ್ಟೆಂಟ್ಲಿ ಬಿ ಆನ್ ದ ಲುಕ್ಔಟ್ ಫಾರ್ ಬೆಟರ್ ಪರ್ಫಾರ್ಮೆನ್ಸ್. ಅದನ್ನು ನಾವು ಏನು ಮಾಡಬೇಕು ಅಂತಂದರೆ ಬೆಟರ್ ಪರ್ಫಾರ್ಮೆನ್ಸ್ ಆಗಿ ಮಾಡಲು ಪ್ರಯತ್ನಿಸಬೇಕು. ನೆಕ್ಸ್ಟ್ ಸೆಕೆಂಡ್ ಪ್ಯಾರಾಗ್ರಾಫ್. ಇಫ್ ಐ ವಾಂಟ್ ಟು ಥ್ಯಾಂಕ್ ಸಮ್ವನ್ ಐ ಕ್ಯಾನ್ ಸೇ ಥ್ಯಾಂಕ್ಸ್, ಬಟ್ suppose I say thanks a lot, wouldn't it be better, depending upon the time and the situation. We can try and improve this even further and say I am very grateful to you, or you have been of great help, I thank you from the bottom of my heart, and so on. So ಇಫ್ ಐ ವಾಂಟ್ ಟು ಥ್ಯಾಂಕ್ ಸಮ್ವನ್, ನಾವು ಯಾರಿಗಾದರೂ ಥ್ಯಾಂಕ್ಸ್ ಹೇಳಬೇಕಾದಾಗ ಐ ಕ್ಯಾನ್ ಸೇ ಥ್ಯಾಂಕ್ಸ್ ಅಂತ ಹೇಳಿಬಿಡ್ತೀವಿ. ಬಟ್ ಸಪೋಸ್ ಐ ಸೇ ಥ್ಯಾಂಕ್ಸ್ ಅ ಲಾಟ್, ವುಡಂಟ್ ಇಟ್ ಬಿ ಬೆಟರ್, ನಾವು ಸಿಂಪಲ್ಲಾಗಿ ಶಾರ್ಟಾಗಿ ಥ್ಯಾಂಕ್ಸ್ ಅಂತ ಹೇಳಿಬಿಡ್ತೀವಿ. ಲೇಖಕರು ಏನು ಹೇಳ್ತಾರೆ ಅಂತಂದರೆ ಅದನ್ನೇ ಸ್ವಲ್ಪ ಮೇಕ್ ಇಟ್ ಪೊಲೈಟ್, ಅದನ್ನೇ ಸ್ವಲ್ಪ ಇನ್ನೂ ಪೊಲೈಟಾಗಿ ಹೇಳಿದ್ರೆ, ವಿನಮ್ರತೆಯಿಂದ ಹೇಳಿದ್ರೆ ಯಾವ ರೀತಿ ಇರುತ್ತೆ. ಥ್ಯಾಂಕ್ಸ್ ಹೇಳೋ ಬದಲು ಥ್ಯಾಂಕ್ಸ್ ಅ ಲಾಟ್ ಅಂತ ಹೇಳೋದ್ರಲ್ಲಿ ಹೆಚ್ಚಿನ ಒಂದು ಗೌರವ ಇದೆ, ಒಂದು ವಿನಮ್ರತೆ ಇದೆ. ಡಿಪೆಂಡಿಂಗ್ ಅಪಾನ್ ದ ಟೈಮ್ ಆ್ಯಂಡ್ ದ ಸಿಚುವೇಶನ್. ಇದು ಯಾವಾಗ ಹೇಳ್ಬೋದು ಈ ಥರ ಅಂತಂದರೆ, ಒಂಥರ ಟೈಮು ಸಿಚುವೇಶನ್ ನೋಡಿ ನಾವು ಹೇಳ್ಬೋದು. ನಾವು ಫಾಸ್ಟಲ್ಲಿದ್ದಾಗ, ಯಾವುದೋ ಒಂದು ಕೆಲಸದಲ್ಲಿದ್ದಾಗ ಅದನ್ನು ಶಾರ್ಟಾಗಿ ಹೇಳ್ಬೋದು. ಆದರೆ ಟೈಮ್ ಇದ್ದಾಗ ಮಾತ್ರ ಈ ರೀತಿಯನ್ನು ಪ್ರಾಕ್ಟೀಸ್ ಮಾಡಿರಿ ಅಂತ ಹೇಳ್ತಾರೆ. ವಿ ಕ್ಯಾನ್ ಟ್ರೈ ಆ್ಯಂಡ್ ಇಂಪ್ರೂವ್ ದಿಸ್ ಇವನ್ ಫರ್ದರ್. ಇದನ್ನು ಇನ್ನೂ ನಾವು ಯಾವ ರೀತಿ ಹೇಳ್ಬೋದು, ಇನ್ನೂ ಇದನ್ನು ಯಾವುದು ಇಂಪ್ರೂವ್ಮೆಂಟ್ ಮಾಡ್ಬೋದು. ಐ ಆಮ್ ವೆರಿ ಗ್ರೇಟ್ಫುಲ್ ಟು ಯು, ಈ ರೀತಿ ಇನ್ನೂ ಪೊಲೈಟಾಗಿ ಹೇಳ್ಬೋದು. ಆರ್ ಯು ಹ್ಯಾವ್ ಬೀನ್ ಅ ಗ್ರೇಟ್ ಹೆಲ್ಪ್, ಇನ್ನೂ ಪೊಲೈಟಾಗಿ ಹೇಳ್ಬೋದು. ಅದನ್ನು ವಾಟ್ ಎವರ್ ವಿ ಡೂ ಲೆಟ್ ಅಸ್ ಟ್ರೈ ಟು ಇಟ್ ಬೆಟರ್ ಅಂತ ಹೇಳಿದ ಹಾಗೆ, ಅದನ್ನು ನಾವು ಏನೇ ಮಾಡಲಿ, ಅದೇ ಒಂದು ಮಾತು, ಯಾವುದೇ ಒಂದು ಕಾರ್ಯ ಇರಲಿ, ಅದನ್ನೇ ಒಳ್ಳೆಯ ರೀತಿಯಿಂದ ಇನ್ನಷ್ಟು ಪೊಲೈಟಾಗಿ ಮಾಡೋದನ್ನು ಆ ಥರವರು ಹೇಳ್ತಾರೆ. ಐ ಥ್ಯಾಂಕ್ ಯು ಫ್ರಮ್ ದ ಬಾಟಮ್ ಆಫ್ ಮೈ ಹಾರ್ಟ್ ಅಂತ ಈ ರೀತಿಯೂ ನಾವು ಥ್ಯಾಂಕ್ಸನ್ನು ಹೇಳ್ಬೋದು. ಆ್ಯಂಡ್ ಸೋ ಆನ್. ಥ್ಯಾಂಕ್ಸ್ ಅಂದರೆ ಕೃತಜ್ಞತೆಯನ್ನು ತಿಳಿಸೋದು, ಈ ರೀತಿಯೂ ಹೇಳ್ಬೋದು. ನೆಕ್ಸ್ಟ್ ಥರ್ಡ್ ಪ್ಯಾರಾಗ್ರಾಫ್. ದಿಸ್ ಈಸ್ ಅ ಸಿಂಪಲ್ ಕೇಸ್ ಆಫ್ ಎಕ್ಸ್ಪ್ರೆಸ್ಸಿಂಗ್ ಗ್ರ್ಯಾಟಿಟ್ಯೂಡ್. ಗ್ರ್ಯಾಟಿಟ್ಯೂಡ್ ಅಂದರೆ ಒಂದು ಕೃತಜ್ಞತೆಯನ್ನು ಸಲ್ಲಿಸಬೇಕಾಗುತ್ತೆ. ಬಟ್ ವೆನ್ ವಿ ಥಿಂಕ್ ಅ ಲಿಟಲ್ ಮೋರ್, ವಿ ಕ್ಯಾನ್ ಲರ್ನ್ ಟು ಡೂ ಆರ್ ಸೇಸ್ ಥಿಂಗ್ಸ್ ಈಸ್ ಬೆಟರ್ ವೇ ಬೈ ಗಿವಿಂಗ್ ಸಮ್ ಥಾಟ್ ಟು ಅವರ್ ಆ್ಯಕ್ಷನ್ ಆರ್ ಸ್ಪೀಚ್. ಸೊ ಇದನ್ನು ಎಕ್ಸ್ಪ್ರೆಸ್ಸಿಂಗ್ ಯಾವ ರೀತಿ ಮಾಡ್ತೀವಿ ನಾವು, ಗ್ರ್ಯಾಟಿಟ್ಯೂಡ್. ಬಟ್ ವೆನ್ ವಿ ಥಿಂಕ್ ಎ ಲಿಟಲ್ ಮೋರ್, ಸ್ವಲ್ಪ ಇದ್ರ ಬಗ್ಗೆ ವಿಚಾರ ಮಾಡಿದಾಗ, ವಿ ಕ್ಯಾನ್ ಲರ್ನ್ ಟು ಡೂ ಆರ್ ಸೇ ಥಿಂಗ್ಸ್ ಇನ್ ಅ ಬೆಟರ್ ವೇ. ವಿ ಕ್ಯಾನ್ ಲರ್ನ್ ಟು ಡೂ, ಅದನ್ನು ನಾವು ಕಲಿಬೇಕು, ಅದನ್ನು ನಾವು ಹೇಳಬೇಕು. ಬೆಟರ್ ವೇ ಅಂದರೆ ಒಳ್ಳೆಯ ರೀತಿಯಲ್ಲಿ ಅದನ್ನು ಹೇಳಲು ಪ್ರಯತ್ನಿಸಬೇಕು. ಸಮ್ ಥಾಟ್, ವಿಚಾರಗಳು, ನಮ್ಮ ಒಂದು ಸ್ಪೀಚ್ ಆಗಿರ್ಬೋದು,